ಯಜಮಾನ್ರಿಗೆ ಹೆಣ್ಣು ಮಗು ಆಯ್ತು, ಯಜಮಾನ್ರಿಗೆ ಹೆಣ್ಣು ಮಗು ಆಯ್ತು. ಇವ್ರ ವಂಶದಾಗೆ 3 ತಲೆಮಾರ ಆದ್ಮೇಲೆ ಒಂದ್ ಹೆಣ್ಮಗ ಹುಟ್ಟೈತೆ. ಹೌದೌದು, 3 ಗಂಡ್ ಮಕ್ಳು ಹುಟ್ಟಿದ್ಮೇಲೆ 5 ವರ್ಷ ಕಳೆದು ಈಗ ಒಂದ್ ಹೆಣ್ಮಗು ಆಗಿದೆ. ಅದೇನ್ರ ಮಲ್ಲಿ ನಿಂತ್ಕೊಂಡು ಪುರಾಣ ಕಿತ್ತಿದ್ದೀರಾ? ಯಜಮಾನ ಕರೀತಿದಾರ, ಬನ್ನಿ ಬನ್ನಿ ಬನ್ನಿ. ಹೋಗ್ತಾ ಇರಿ. ಸ್ವಲ್ಪ ಇದನ್ನ ನೋಡ್ಕೋ. ಏಯ್ ಬಾರೋ ಇಲ್ಲಿ, ಹೋಗಿ ರಾಮಾಚಾರ್ಯನ್ ಕರ್ಕೊಂಡ್ ಬಾ. ನಮ್ಮಪ್ಪನ ಕಾಲದಲ್ಲಿ ಅವರಪ್ಪ ಹಾಡ್ತಾ ಇದ್ದ, ನಮ್ ಕಾಲದಲ್ಲಿ ಅವನ್ ಹಾಡ್ಲಿ. ಚಿಕ್ಕ ಯಜಮಾನ್ರೆ, ರಾಮಾಚಾರ್ಯನ ಅರಮ್ಮ ಸ್ಕೂಲ್ ಸೇರ್ಸ ಕರ್ಕೊಂಡು ಹೋಗ್ತಿದ್ದಾರೆ. ಅವನಿಗೆ ಯಾಕೋ ಸ್ಕೂಲು? ನಾನ್ ಹೇಳ್ದೆ ಅಂತ ಹೋಗಿ ಕರ್ಕೊಂಡ್ ಬಾ. ಇವನು ದಡ್ಡ ಅಲ್ಲ ಮೇಸ್ಟ್ರೆ, 7 ತಿಂಗಳೇ ಹುಟ್ಟು. ಯಾವ ವಿಷಯನಾದ್ರೂ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾನೆ. ಸರಿ ತಪ್ಪು ಯಾವ್ದಂತ ಗೊತ್ತಾಗೋಲ್ಲ. ಇವನ್ನ ನಿಮ್ ಸ್ಕೂಲಲ್ಲಿ ಸೇರ್ಸ್ಕೊಂಡು 4 ಅಕ್ಷರ ಕಲ್ಸಿ ಪುಣ್ಯ ಕಟ್ಕೊಳ್ಳಿ ಮೇಸ್ಟ್ರೆ. ಈಗ ಹೇಗಮ್ಮ ಸಾಧ್ಯ? ನಿನ್ನ ಮಗನಿಗೆ 8 ವರ್ಷ. ಇಷ್ಟು ಚಿಕ್ಕ ಮಕ್ಕಳ ಜೊತೆ ತಂದು ಕೂರಿಸಿದ್ರೆ ಸರಿ ಹೋಗುತ್ತೇನಮ್ಮ? ತುಂಬಾ ಲೇಟ್ ಆಗೋಯ್ತಮ್ಮ. ಅವನ ಅಪ್ಪನ ಹತ್ರ ದಿವಸಕ್ಕೆ 100 ಸತಿ ಹೇಳಿದೀನಿ, ಸ್ಕೂಲ್ ಸೇರ್ಸ್ರಿ ಅಂತ. ಈಗಿಂತನೂ ಸರಿಗಮನೆ ದೊಡ್ಡದು ಕಣೆ. ಅವನ್ ನಂತರ ಹಾಡ್ಗಾರನಾಗ್ಬೇಕು ಅಂತ 2 ಹಾಡು ಕಲಿಸಿ ಕಣ್ಮುಚ್ಕೊಂಡ್ರು. ತಪ್ಪು ತಿಳ್ಕೊಬೇಡಮ್ಮ, ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಊಟಕ್ಕೆ ತೊಂದರೆ ಇದ್ರೆ ಹೇಳಿ, ಮಧ್ಯಾಹ್ನದ ಹೊತ್ತು ಮಕ್ಕಳಿಗೆ ಫ್ರೀ ಊಟ ಹಾಕ್ತೀವಿ. ಅವ್ರ ಜೊತೆಲೆ ನಿಮ್ ಮಗನಿಗೂ. ಅಯ್ಯಯ್ಯೋ, ದೇವ್ರ ದಯದಿಂದ ಅವನಿಗೆ ಅನ್ನಕ್ಕೇನು ಕಷ್ಟ ಇಲ್ಲ ಮೇಸ್ಟ್ರೆ. ಪ್ರಪಂಚ ತಿಳ್ಕೊಳ್ಳೋಕೆ ಅವನಿಗೆ ವಿದ್ಯೆ ಬೇಕು. ಅದಕ್ಕೋಸ್ಕರ ನಿಮ್ಗೆ ಕೈ ಮುಗಿದೆ ಅಷ್ಟೇ. ರಾಮಾಚಾರಿ, ಏನ್ ಪಾಪಯ್ಯ? ಯಜಮಾನ್ರು ನಿನ್ನ ಕೂಗ್ತಿದ್ದಾರೆ. ಯಾಕೆ? ಹಾಡ್ ಹೇಳಕ್ಕೆ. ಹಾಡ್ ಹೇಳಕ್ಕ? ಬಾ. ರಾಮಾಚಾರಿ, ಅವನ್ನ ದೊಡ್ಡ ಮನೆ ಆಳು ಹಾಡೇಳ ಕರ್ಕೊಂಡು ಹೋದ್ನಮ್ಮ. ಹೊರಟೋದ್ನ. ಅವ್ರ ಅಪ್ಪ ಮಾಡಿದ ಕೆಲ್ಸನ ಅವನಿಗೂ ಕೊಟ್ರ. ಇಲ್ಲೋಡು ಜಾನಿ. ನಮಸ್ಕಾರ ಶಾಸ್ತ್ರಿಗಳೇ. ಶುಭಮಸ್ತು. ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಮ್ ತಂಗಿ ಹುಟ್ಟಿದ ತಿಂಗಳು, ದಿನ, ಟೈಮು ಎಲ್ಲ ಇದ್ರಲ್ಲಿದೆ. ತಗೊಳ್ಳಿ ಶಾಸ್ತ್ರಿಗಳೇ. ಹೆಸರೇನಿಟ್ಟಿದ್ದೀರಾ? ನಂದಿನಿ. ತುಂಬಾ ಒಳ್ಳೆ ಹೆಸರು. ಏಳು 3 4 10 24 2 4 6 ಹುಟ್ಟಿದ ತಾರೀಕು 15 1 5 6 ಅಂದ್ರೆ 6ಕ್ಕೆ 6. ಆಹಾ, ತುಂಬಾ ಯೋಗದಲ್ಲಿ ಹುಟ್ಟಿದಾಳೆ. ಸೂರ್ಯ, ಬುಧ, ಕೇತು ಈ ಗ್ರಹಗಳ ಸ್ಥಾನಗಳ ಯೋಗದ ಪ್ರಕಾರ ನೀವು ಕೊನೆಯವರೆಗೂ ಕೋಟ್ಯಾಧೀಶ್ವರಾಗೇ ಇರ್ತೀರ. ನೀವು ಅವಳನ್ನ ಎಷ್ಟು ಪ್ರೀತಿಸ್ತಿರೋ ಅದಕ್ಕೆ 2 ಪಟ್ಟು ಅವಳು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾಳೆ. ಕೊನೆಯವರೆಗೂ ಇದಕ್ಕೆ ಯಾವ ಲೋಪನೂ ಬರೋದಿಲ್ಲ. ಇವಳು ನಿಮ್ಮನೆಗೆ ಬಂಗಾರ. ನೀವು ಇವಳಿಗೆ ವಜ್ರಾಯುಧ ಇದ್ದ ಹಾಗೆ. ಇವಳನ್ನ ಅಂಬಾರಿ ಮೇಲೆ ಮೆರೆಸ್ತೀರಾ, ರತ್ನಗಂಬಳಿ ಮೇಲೆ ನಡೆಸ್ತೀರಾ. ಇವಳಿಗೇನಾದ್ರೂ ಕಿಂಚಿತ್ತು ನೋವಾದ್ರೂ ನೀವು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಆದ್ರೇನು? ಮದುವೆ ಮಾತ್ರ ನಿಮ್ಮಿಷ್ಟದ ಪ್ರಕಾರ ಖಂಡಿತ ನಡೆಯಲ್ಲ. ಆಕೆ ಇಷ್ಟದ ಪ್ರಕಾರನೇ ನಡೆಯುತ್ತೆ. ಬೊಗಳ್ತಾ ಇದ್ಯಾ? ಬೊಗಳ್ತಾ ಇಲ್ಲ, ಮುಂದಾಗೋ ಭವಿಷ್ಯದ ನುಡಿತಾ ಇದ್ದೀನಿ. ಅಣ್ಣ, ಈ ಬುರುಡೆ ಶಾಸ್ತ್ರ ನೀನು ನಂಬ್ತೀಯಾ? ನಂಬಲೇಬೇಕು. ಈ ಮನೆಯಲ್ಲಿ 3 ಗಂಡಿನ ಮೇಲೆ 1 ಹೆಣ್ಣಾಗುತ್ತೆ ಅಂತ ಭವಿಷ್ಯ ನೋಡಿದವನೇ ನಾನು. ನೀವೆಲ್ಲ ಅಪ್ರಾಪ್ತ ವಯಸ್ಸಿಗೆ ತಂದೆ ತಾಯಿಗಳನ್ನ ಕಳ್ಕೊಳ್ತೀರಾ ಅಂತ ಹೇಳಿದವನೇ ನಾನು. 2 ನಡೆದ ಮೇಲೆ 3ನೇ ನಡೆಯುತ್ತೆ. ಏನೇನ್ ಭವಿಷ್ಯನ ಸುಳ್ಳು ಮಾಡಿ ನಮ್ ಭವಿಷ್ಯ ನಾವೇ ಬದಲಾಯಿಸ್ಕೋತೀವಿ. ಭವಿಷ್ಯದಲ್ಲಿ ಒಳ್ಳೇದನ್ನ ಹೇಳಿದ್ರೆ ಸಂತೋಷ ಪಡ್ತೀರಾ, ಕೆಟ್ಟದನ್ನ ಹೇಳಿದ್ರೆ ಕೆಂಡ ಕಾರ್ತೀರಾ.
ಮನುಷ್ಯನಾಗಿ ಹುಟ್ಟಿದ ಮೇಲೆ ಬಾಯಿಂದಲೇ ಅನ್ನ ತಿನ್ನಬೇಕು. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಟೀಚರ್, ಇಂಗ್ಲಿಷ್ ಟೀಚರ್, ಗಣಿತ ಟೀಚರ್. ನಿಮ್ಗೆಲ್ಲ ತಿಂಗಳಿಗೆ 500 ರೂಪಾಯಿ ಸಂಬಳ, ಬಿಟ್ಟಿ ಉಂಬ್ಳ. ನನ್ ತಂಗಿ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು, ಯಾವ ಗಂಡಸೋಳ್ನ ತಲೆ ಎತ್ತಿ ನೋಡ್ಬಾರ್ದು. ಅದಕ್ಕೆ ಸ್ಕೂಲ್ನೇ ಇಲ್ಲಿ ಕರ್ಸಿದೀನಿ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ. ಯಾರು? ಓ, ಬನ್ನಿ ಬನ್ನಿ. ಏನಿದು ಎಲ್ರು ಗುಂಪು ಕಟ್ಕೊಂಡ್ ಬಂದ್ಬಿಟ್ರಿ? ಊರ್ನಲ್ಲಿ ಏನಾದ್ರು ವಿಶೇಷನಾ? ವಿಶೇಷ ಊರ್ನಲ್ಲಿ ಅಲ್ವೇ, ದೊಡ್ಡ ಮನೇಲಿ. ದೊಡ್ಡ ಮನೆಲ್ಲ ಏನದು? ಜಮೀನ್ದಾರ್ ತಂಗಿ ದೊಡ್ಡೋಳಾಗಿದ್ದಾಳೆ. ಇವತ್ತು ಯಾರ ಮನೆಯಲ್ಲೂ ಒಲೆ ಹಚ್ಚಲ್ಲ, ಎಲ್ರಿಗೂ ಅವ್ರ ಮನೇಲೆ ಊಟ. ಹೆಂಗಸರು ಊಟ ಮಾಡ್ಕೊಂಡು ಗಂಡಸರಿಗೂ ಊಟ ತರ್ಬೋದು. ನೀನು ಬಾರೆ. ನೀನು ಗೊತ್ತಿಲ್ವಾ ಜಾನಕಿ, ಇಂಥ ಶುಭ ಕಾರ್ಯಗಳು ನಾನು ಹೋಗೋದಿಲ್ಲ ಅಂತ. ವಿಧವೆಯರು ಶುಭ ಕಾರ್ಯಗಳಿಗೆ ಬರಬಾರ್ದು ಅನ್ನೋ ಸಂಪ್ರದಾಯ ಸತ್ತು ಯಾವ ಕಾಲವೋ ಆಯ್ತು. ಈ ಊರ್ನಲ್ಲಿ ಗಂಡ ಸತ್ತೋರೆಲ್ಲ ನಿನ್ನ ಹಾಗೆ ಇದಾರೆ. ಇನ್ನೊಬ್ರು ಉದಾಹರಣೆ ನಮ್ಗೆ ಯಾಕಮ್ಮ, ನೀವು ಹೋಗ್ಬಿಟ್ ಬನ್ನಿ. ಅಯ್ಯೋ, ಇವಳದಿದ್ದಿದ್ದೆ. ಸರಿ ಸರಿ, ಊರಲ್ಲಿ ಯಾರು ಒಲೆ ಹಚ್ಚಲ್ಲ, ಇವಳೊಬ್ಳೆ ಹಚ್ಬೇಕು. ಇವಳು ಕರ್ಮ. ಬಾರೆ, ಮೊದ್ಲು ಪಂಕ್ತಿಗೆ ಊಟ ಕುತ್ಕೊಳ್ಳೋಣ. ಹೌದೌದು, ಶ್ರೀಮಂತರ ಮನೆಯಲ್ಲಿ ಮೊದಲು ತಿಂದವ್ರೆ ಬುದ್ಧಿವಂತರು. ಮುಗ್ದೋಗ್ಬಿಡುತ್ತೆ. ನಡಿ ನಡಿ. ಸರ್ಸಾ, ಇದನ್ನ ನಂದಿನಿಗೆ ಹಾಕು. ಅವಳಿಗೆ ಯಾವ ಕೊರತೆನೂ ಇರಬಾರ್ದು. ಅವಳು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅಲ್ನೋಡ್ರಿ, ಅವರೇ ದೊಡ್ಡವರು. ಈ ದೊಡ್ಡ ಮನೆಗೆ ದೊಡ್ಡ ಯಜಮಾನ್ರು. ಹೌದಾ? ಶಾರದಾ, ಕರೆದ್ರ? ಈ ಬಟ್ಟೆಗಳೆಲ್ಲ ನಂದಿನಿಗೆ ತಗೋ. ಅವರೇ ಕಂಡ್ರೆ ಎರಡನೇ ಅವರು. ತಂಗಿ ಅಂದ್ರೆ ಪಂಚ ಪ್ರಾಣ ಅವರಿಗೆ. ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ಓ, ಫಸ್ಟ್ ಕ್ಲಾಸ್. ಅವರೇ ಚಿಕ್ಕವ್ರು. ಇನ್ನು ಯಾಕೆ ಮದುವೆ ಆಗಿಲ್ಲ? ತಂಗಿ ಮದುವೆ ಆಗೋವರೆಗೂ ಆಯಪ್ಪ ಹಸೆ ಮನೆ ಹತ್ತಲ್ವಂತೆ. ಚಲುವೆ ಎಲ್ಲಿ ಏನಂದೆ? ನಾನು ಜಾಲರಾನ. ಈ ಮನೆಗೆ ಅಡಿಗೆ ಬಟ್ಟ ತಾನೇ ನೀನು? ಹೌದು. ಅದಕ್ಕೆ ನೀನ್ ಜಾಲ್ರ ಅನ್ನೋದು. ಜಾಲರ ಅಂದ್ರೆ ಕಾಲರ ಬಂದು ನೆಗದು ಬಿದ್ದು ಹೋಗ್ತೀರಾ ಅಜ್ಜಿಗಳ? ಅಜ್ಜಿ ಅಂತೇನೋ ನಿನ್ನ ಅಜ್ಜಿ. ಜಗಳನ ಹೊಡಿತೀನಿ. ನಡ್ಯೋ. ರಾಮಾಚಾರಿ, ರಾಮಾಚಾರಿ, ಹೋಗ್ಬೇಡ ಹೋಗ್ಬೇಡ ಅಂದ್ರು. ನೀನ್ ಆ ದೊಡ್ಡ ಮನೆಗೆ ಹೋಗೇ ಬಿಟ್ಟಿಯ. ಊರ್ನಲ್ಲಿರೋ ಗಂಡಸ್ರು ಯಾರು ಅಲ್ಲಿ ಹೋಗ್ಬಾರ್ದು ಅಂತಾರೆ, ಆದ್ರೆ ನಿನ್ನನ್ನು ಮಾತ್ರ ಕರೀತಾರೆ ಅಂದ್ರೆ ನೀನು ಪೆದ್ದ ಅಂತ ಕಣೋ. ದಡ್ಡ ಊರ್ ನಿನ್ನನ್ನ ಪೆದ್ದನ್ ಮಾಡಿ ಹಾಡು ಹೇಳ್ಸಿ ಕುಣಿಸಿದ್ರೆ ಈ ತಾಯಿ ಹೊಟ್ಟೆ ಸಂತೋಷವಾಗಿರುತ್ತೇನೋ. ದೇವ್ರು ನಿನಗೆ ಯಾವಾಗ ಬುದ್ಧಿ ಕೊಡ್ತಾನೋ ಏನೋ. ರಾಮಾಚಾರಿ, ಏನಜ್ಜಿ? ತುಂಬಾ ಚೆನ್ನಾಗಿ ಹಾಡ್ದೆ ಕಂದ. ಹಾಡಿದ್ದು ನಾನಲ್ಲ ಅಜ್ಜಿ, ಒಳಗ್ ನಮ್ಮ ಅಪ್ಪ ಇದ್ದಾನೆ, ಅವನು ಹಾಡ್ಸಿದ್ದು. ಇಷ್ಟ್ ದೊಡ್ಡ ಮನೇಲಿ ಹಾಡಿ ದೊಡ್ಡವನಾಗ್ಬಿಟ್ಟೆ ಕಂದ. ದೊಡ್ಡವನಾದ್ನ? ಏನ್ರದು ಗಲಾಟೆ? ಬರ್ರಿ ಕಡೆ. ಏನಾಯ್ತು ಅವಳಿಗೆ? ಇವರಿಬ್ರು ಮದುವೆಗೆ ಹೆಣ್ಣಿನ ಅಪ್ಪ ಅಮ್ಮ ಒಪ್ತೆ ಪ್ರಾಣ ಕಳ್ಕೊಂಡಿದ್ದಾಳೆ ಯಜಮಾನ್. ಮದುವೆಯಂತೆ. ತುಂಬಾ ಚೆನ್ನಾಗಿತ್ತು ಊಟ. 3 ದಿವಸ ಊಟ ಮಾಡ್ಬಿಟ್ಟೆ. ಏ, ಅಲ್ಲಿ ನೋಡ್ರೆ ರಾಮಾಚಾರಿ ಇಲ್ಲೇ ಕೂತಿದ್ದಾನೆ. ಹೌದಲ್ಲ? ಹೌದಲ್ಲ? ಬನ್ನಿ ಬನ್ನಿ. ರಾಮಾಚಾರಿ, ಒಬ್ಬನೇ ಕೂತ್ಕೊಂಡು ಇಲ್ಲಿ ಏನಪ್ಪ ಮಾಡ್ತಾ ಇದೀಯಾ? ನಿಮ್ಮನ್ನೇ ಕಾಯ್ತಾ ಇದ್ದೆ. ಅದ್ ಸರಿ, ಊಟ ಮಾಡಕ್ ಯಾಕೆ ಬರ್ಲಿಲ್ಲ? ನಮ್ಮಮ್ಮನ್ ಬಿಟ್ಟು ಊಟ ಮಾಡಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಓ, ಹೌದಲ್ಲ. ಅದಿರ್ಲಿ, ಈ ದೊಡ್ಡವರಾಗೋದಂದ್ರೇನು? ದೊಡ್ಡವರಾಗೋದಾ? ನನಗೆ ಹೇಳೋಕೆ ನಾಚಿಕೆ ಆಗುತ್ತೆ. ಸಾಕ್ ಸುಮ್ನಿರೆ. ನೀನ್ ಅವಾಗ ಇಷ್ಟಿದ್ದೆ, ಈಗ ಇಷ್ಟುದ್ದ ಬೆಳೆದು ಬಿಟ್ಟಿದ್ಯಾ. ಅದನ್ನೇ ದೊಡ್ಡನಾದ ಅಂತ ಹೇಳೋದು.
ಏನಿಲ್ಲ, ನಿನ್ನೆವರೆಗೂ ನಾನು ದೊಡ್ಡವನಾಗಿ ಅಂತ ಯಾರು ಹೇಳಲೇ ಇಲ್ಲ. ಇವತ್ತು ದೊಡ್ಡವ್ರ ಮನೇಲಿ ಹಾಡು ಹೇಳಿದಕ್ಕೆ ದೊಡ್ಡವನಾಗ್ಬಿಟ್ಟಂತೆ. ಹೌದಾ? ಹೌದಪ್ಪ. ಹಾಗಾದ್ರೆ ನಂದಿನಮ್ಮ ಯಾವ್ದ್ರಲ್ಲಿ ದೊಡ್ಡವಳಾದ್ಲು? ಆಡ್ಲಿಲ್ಲ, ಮಾಡ್ಲಿಲ್ಲ. ಅದೆಲ್ಲ ಹೇಳಿದ್ರೆ ನಿನ್ ತಲೆಗೆ ಹತ್ತಲ್ಲ. ನಡಿಯಪ್ಪ ಮನೆಗೆ. ಬರೋಲ್ಲ. ಯಾಕಪ್ಪ? ಆಹಾ, ನಂದಿನಮ್ಮ ದೊಡ್ಡವಳಾದ್ಲು ಅಂತ ನೀವೆಲ್ಲ ಸೇರಿ ಆರ್ತಿ ಎತ್ತಿದ್ರಿ. ನಾನ್ ದೊಡ್ಡವನಾಗಿದ್ದಕ್ಕೆ ನೀವೆಲ್ಲ ಆರ್ತಿ ಎತ್ತಿದ್ರ? ನನಗ ಆರ್ತಿ ಎತ್ತಿದ್ರೇನೆ ನಾನ್ ಮನೆಗೆ ಬರೋದು. ಓ, ಅದಾ? ಹಾ, ಅದೇ. ನೀನ್ ಹೀಗೆ ಹಠ ಹಿಡಿತೀಯ ಅಂತ ನನಗ್ ಗೊತ್ತು. ಅದಕ್ಕೆ ಮುಂಚೆನೆ ನಾನು ತಯಾರಾಗಿ ಬಂದಿದ್ದೀನಿ. ಏಯ್, ತೆಗಿಯೇ. ಬೇಗ ಹಾಕೆ. ಆ ಕಣ್ಣು, ಈ ಕಣ್ಣು, ಗೂಬೆ ಕಣ್ಣು, ಮಾರಿ ಕಣ್ಣು, ಈ ಊರಲ್ಲೆಲ್ಲಾರು ಕೆಟ್ಟ ಕಣ್ಣು ಹಾಳಾಗಿ ಹೋಗ್ಲಿ. ನನ್ ಚಿನ್ನ, ನನ್ ರಾಜ, ನನ್ ಬಂಗಾರ. ದೊಡ್ಡೋಳಾಗಿರೋದು ನಂದಿನಿನ ಅಥವಾ ನೀನಾ? ಬಾರಲೆ, ನಿನ್ನ ಅಡಿಗೆ ಮನೆಯಲ್ಲೇ ಕೂಡಿಸಿ ನಿನ್ನ ಕೈ ಬಳೆ ತೊಡಿಸಿ ಶೃಂಗಾರ ಮಾಡಿ ರಿಕಾರ್ಡ್ ಹಾಕ್ಲ. ಎಂದೆಂದು ನಿನ್ನನ್ನು ಮರೆತು ಆದ್ರೆ ಇಸ್ತ್ರಿ ಡಬ್ಬ ಅವ್ರು ಓದ್ತಾರೆ ಅಂತ ನೀನು ಓದ್ಕೋಬೇಡ. ಯಾವಾಗ್ಲೂ ಸತ್ಯ ಹೇಳೋ ಈ ಮುಕ್ಕಣ್ಣನ್ ನಂಬು. ಲೇ, ನವಿಲು ಕೋಸಿನಂತ ಹೆಣ್ಣಿಗೆ ಇಸ್ತ್ರಿ ಡಬ್ಬ ಅಂತೀಯಲ್ಲೋ. ಆಹಾ, ಬಂಗಾರದ ಕಲಶ ಕೂಡಿಸಿರುವ ಬಂಗಾರದ ಗೋಪುರ ಕಣೋ. ಆ ಗೋಪುರ ನೀ ಸೀರೆ ಉಟ್ಕೊಂಡು ಬಂದ ಹಾಗಿದೆ. ಮಣ್ಣು ಮಣ್ಣು, ಮಣ್ಣಿನ ಮೇಲೆ ಹೆಣ್ಣು, ಹೆಣ್ಣೆ ನಿನಗೆರಡು ಕಣ್ಣು. ಕಣ್ಣ ತೆರೆದರೆ ಸೂರ್ಯೋದಯ, ಕಣ್ಣ ಮುಚ್ಚಿದರೆ ಸಂಧ್ಯಾ ಸಮಯ. ಅರಗಣ್ಣಲ್ಲಿ ನೋಡಿದರೆ ಅಪರಾಹ್ನ, ಮೆಳ್ಳಗಣ್ಣಲ್ಲಿ ನೋಡಿದರೆ ಮಧ್ಯರಾತ್ರಿ. ಕಣ್ಣಿನ ವರ್ಣನೆಗೆ ಒಂದು ವರುಷ. ಇನ್ನುಳಿದ ಅಂಗಾಂಗಗಳನ್ನು ವರ್ಣಿಸಲು ಇನ್ನೆಷ್ಟು ವರ್ಷ ಬೇಕು? ನಾ ಬೇರೆ ಕಾಣೆ. ಹರಹರ ಶ್ರೀಚನ್ನ ಮುಕ್ಕಣ್ಣ. ಅಯ್ಯೋ 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 ಅಯ್ಯೋ, ಏನಾಯ್ತು? ಈ ಪದ್ಯಗಳನ್ನೆಲ್ಲ ಬರ್ದಿದ್ದು ನಾನು ನಿನ್ನ ಮುಂದೆ ಹಾಡಬೇಕು ಅಂತ ಈ ಕಳ್ಳನ ಮಕ್ಕಳು ಮುಂದೆ ಹೇಳ್ದೆ. ಅವ್ರು ಬಂದು ನನ್ನ ಮುಂದೆ ನಿನ್ನ ಹತ್ರ ಹಾಡ್ತಾ ಇದ್ದಾರೆ. ಈ ಪದ್ಯಗಳೆಲ್ಲ ಮೊದ್ಲೇ ನನಗ್ ಗೊತ್ತಿತ್ತು. ಹೇಗ್ ಗೊತ್ತಿತ್ತು? ನಿನ್ನೆ ಟೆಂಟ್ ಅಲ್ಲಿ ತಮಿಳ್ ಸಿನಿಮಾ ನೋಡ್ದೆ, ಎಲ್ಲ ಅದ್ರಲ್ಲಿ ಇತ್ತು. ಏನೇ ಆದ್ರೂ ನೀವು, ನಿಮ್ ಬಾಯಿ, ನೀವ್ ಹಾಕೋ ಉಪ್ಪಿನಕಾಯಿ ಎಲ್ಲ ನಂಗಿಷ್ಟ. 6 ಗಂಟೆ ಆಗೋಯ್ತಾ? ಕತ್ಲಾಗ್ತಿದ್ದಂಗೆ ಕಣ್ಣೆ ಕಾಣಕ್ಕಿಲ್ವಲ್ಲಪ್ಪ. 6 ಗಂಟೆ ಹೊಡಿತಾ ಇದ್ರೆ ಸುತ್ತಿಗೆ ತಗೊಂಡು ತಲೆ ಮೇಲೆ ಒಡೆದಂಗ ಆಯ್ತಾ ಇರ್ತದೆ. ಎಷ್ಟು ದಿವಸ ಅಂತ ಈ ಊರ್ ಜನಗಳ ಕಣ್ಣಿಗೆ ಮಣ್ಣೆರ್ಚಲಿ ಅಪ್ಪ. ಅಪ್ಪ, ನನ್ ಲೈಫೇ ಹಾಳು ಮಾಡ್ಬಿಟ್ಟಲ್ಲ ನೀನು. ರಾತ್ರಿ ಆದ್ರೆ ಟಿವಿ ನೋಡಂಗಿಲ್ಲ, ಪಿಕ್ಚರ್ ನೋಡಂಗಿಲ್ಲ, ಊರ ಹಬ್ಬ ಕಾಣಂಗಿಲ್ಲ. ಹೋಗ್ಲಿ, ಪಟಾಕಿ ಹೊಡೆಯೋದ್ನಾದ್ರೂ ನೋಡೋಣ ಅಂದ್ರೆ ಅದೂ ಇಲ್ಲ. ಬರೀ ಡಮಾರ್ 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 ಅಂತ ಕಿವಿ ಮೇಲ್ ಶಬ್ದ ಮಾತ್ರ ಬೀಳ್ತದೆ. ಇನ್ ಸ್ವಲ್ಪ ದಿನ ಹೋದ್ರೆ ಇದು ಇರಕ್ಕಿಲ್ಲ, ಇದು ಇರಕ್ಕಿಲ್ಲ, ಹಂಗ್ ಮಾಡ್ಬಿಡ್ತೀಯಲ್ಲ ಅಪ್ಪ. ಅಪ್ಪ, ಅಪ್ಪಲೇ ಅಪ್ಪ ಕಡು ನೀನು. ಕಡೆಗೆ ಒಂದೇ ಒಂದು ವರ ಕೊಟ್ಟಿದೆ ನೋಡು, ಅದೊಂದು ಸಾಕು ಕಣಪ್ಪ. ಏನ್ ಹೇಳು? ಅದೇ, ಹುಟ್ಟದಾಗ್ಲಿಂದ ಸಾಯೋ ತನಕ ಎಲೆಕ್ಟ್ರಿಕ್ ಬಿಲ್ ಮಾತ್ರ ಕಟ್ಟೋಂಗಿಲ್ಲ. ಆಯ್ತಾ ಹಾಡಿದ್ದು ಕುಣಿದಿದ್ದು ಎಲ್ಲ? ದೊಡ್ಡ ಮನೆ ಊಟ ಜೋರಾಗಿತ್ತೇನೋ? ಅಮ್ಮನ್ ಕೈ ತುತ್ತು ಮರ್ತೈತಾ? ನಾನೇನ್ ತಿನ್ನಕ್ ಹೋಗಿರ್ಲಿಲ್ಲ, ಹಾಡಕ್ ಹೋಗಿದ್ದೆ ಅಷ್ಟೇ. ಅಮ್ಮ, ನೀನ್ ಬಿಟ್ಟು ನಾನು ಯಾವತ್ತಾದ್ರು ಊಟ ಮಾಡಿದೀನೇನಮ್ಮ? ಅಮ್ಮ, ಇವತ್ತು ನಂದಿನಿ ಅಮ್ಮ ಅವ್ರ ಜೊತೆ ನಾನು ದೊಡ್ಡವನಾಗಿದ್ದೀನಿ ಗೊತ್ತಾ? ನಂದಿನಿ ಅವರು ಹಾಡದೆ ದೊಡ್ಡವರಾಗಿದ್ದಾರೆ, ನಾನು ಹಾಡಿ ದೊಡ್ಡವನಾಗಿದ್ದೀನಿ. ಅಮ್ಮ, ನಾನು ಹಾಡು ಕೇಳಿ ಎಲ್ಲ ಹೊಗಳಿದ್ರು, ಆರತಿ ಎತ್ತಿದ್ರು. ಇದನ್ನೆಲ್ಲ ನೋಡಕ್ ನೀನ್ ಬರ್ಲೇ ಇಲ್ಲ. ಊರ್ನಲ್ಲಿ ನಡೆಯೋ ಎಲ್ಲಾ ಕಾರ್ಯಕ್ಕೂ ಎಲ್ಲಾರು ಬರ್ತಾರೆ, ನನ್ನ ಹಾಡು ಕೇಳ್ತಾರೆ, ಬೆಂತಾಡ್ತಾರೆ.
ಆದ್ರೆ ನೀನ್ ಮಾತ್ರ ಯಾವ್ದಕ್ಕೂ ಬರೋದೇ ಇಲ್ಲ ಅಂತ್ಯ. ಕಾರಣ ಕೇಳಿದ್ರೆ ಹೇಳೋದು ಇಲ್ಲ ಅಂತ್ಯ. ಅಮ್ಮ ಎಲ್ಲ ಮಕ್ಕಳ ಜೊತೆ ಅವ್ರವ್ರ ಅಮ್ಮಂದಿರಿರ್ತಾರೆ, ಆದ್ರೆ ನನ್ ಜೊತೆ ಮಾತ್ರ ನೀನ್ ಇರೋದೇ ಇಲ್ಲ ಅಂತ್ಯ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಹೆಂಗ್ ಅಳು ಬರುತ್ತೆ ಗೊತ್ತಾ? ಶುಭ ಕಾರ್ಯಗಳು ನಡೆಯೋ ಜಾಗಕ್ಕೆ ನಾನ್ ಬರ್ಕೊಡ್ದು. ಯಾಕೆ? ಇದೆಲ್ಲ ಹೇಳಿದ್ರೆ ನಿನ್ ತಲೆ ಹತ್ತಲ್ಲ. ಹೌದೌದು, ನಿನ್ ತಲೆಗೆ ಹತ್ತಲ್ಲ ಅಂತ ಹೇಳಿ ಹೇಳಿ ನನ್ನ ತಲೆ ಇಲ್ದವನಂಗೆ ಮಾಡ್ಬಿಟ್ಟೆ. ಅದ್ ಸರಿ, ಹೊಟ್ಟೆ ಹಸಿತಾ ಇದೆ, ಊಟ ಹಾಕು ಬಾ. ಆ ಊಟನ? ನೀನ್ ನನ್ ಮಾತ್ ಕೇಳ್ದೆ ಹೋಗಿದ್ದಕ್ಕೆ ಇವತ್ತು ಒಲೆನೇ ಹಚ್ಚಿಲ್ಲ. ಮಜ್ಜಿಗೆ ಹುಳಿ ವಾಸನೆ ಬರ್ತಾ ಇದೆ. ಅದು ಪಕ್ಕದ ಮನೆಯಿಂದ. ನಿನಗಿವತ್ತು ಊಟ ಇಲ್ಲ, ಹೋಗು. ಅಮ್ಮ, ಅಮ್ಮನ್ ಕೈ ತುತ್ತು ಬಾಯಿಗೆ ಬರ್ಸೋದು ನನಗ್ ಚೆನ್ನಾಗ್ ಗೊತ್ತು.